ಮಾನ್ಯ ಕೈಗಾರಿಕಾ ಸಚಿವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ದಯಮಾಡಿ ಸಚಿವರು ಮಾತಾಡಬೇಕು ಅಂತ ಮನವಿ ಸರ್, ಪ್ಲೀಸ್. ಮಾತಾಡ್ಬೇಕು ಬಿಡ. ಐದು ನಿಮಿಷ ಮಾತಾಡ್ಬೇಕ ಬೇಡ? ಮಾತಾಡ್ಬೇಕಾ ಬೇಡ? ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಹಾಗೂ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ಇಂದು ಮಾತಾಡ್ತಾ ಇದ್ದಾರೆ. ದಯಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಸಚಿವರು ಮಾತಾಡ್ತಾ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿ ಒತ್ತಾಯಿಸಿ ಈ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶದ ಸಾನ್ನಿಧ್ಯ ವಹಿಸಿಕೊಂಡಿರುವಂತ ಪರಮ ಪೂಜ್ಯ ಶ್ರೀ ಬುದ್ಧಾನಂದ ಸ್ವಾಮೀಜಿಗಳ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಸಂತ ಗರು ರವಿದಾಸ್ ಪೀಠ ಶ್ರೀಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಚಿತ್ರದುರ್ಗದ ಶ್ರೀ ಜಗದ್ಗುರು ಚಲವಾದಿ ಗುರುಪೀಠದ ಪರಮ ಪೂಜ್ಯ ಶ್ರೀ ಜಗದ್ಗುರುಗಳಂತಹ ಶ್ರೀ ಬಸನಾವಿ ದೇವ ಶರಣರ ಪಾದಗಳನ್ನು ಭಕ್ತಿಪೂರ್ಣ ನಮನಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಶ್ರೀ ಪ್ರೊಫೆಸರ್ ಜ್ಞಾನದುರ್ಗ ಸಂಬಂಧ ಸ್ವಾಮೀಜಿಯವರ ಪಾದಗಳನ್ನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇದೀಗ ನಮ್ಮನ್ನು ಉದ್ದೇಶಿಸಿ ಸುದೀರ್ಘವಾಗಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಗಮನವನ್ನ ಸೆಳೆದಂತ ಪರಮ ಪೂಜ್ಯ ಶ್ರೀ ಜ್ಞಾನ ಪುಕಾರ್ ಮಹಾಸ್ವಾಮೀಜಿಯವರ ಪಾದಗಳಲ್ಲಿ ಭಕ್ತಿಪೂರ್ವಕ ಗಮನವನ್ನು ಸಲ್ಲಿಸಿ, ಉಕ್ಕೇರಿ ನೇರ್ಲಿಯ ಬಂತೆ ಜ್ಞಾನಜ್ಯೋತಿಯವರ ನನ್ನ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ, ಕುಡ್ಚಿ ಕ್ಷೇತ್ರದ ಮಹಾದೇವ್ ಮಹಾರಾಜರಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಸೇರಿದಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಸಹೋದರ ಸಹೋದರಿಯರೇ, ಪರಮ ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ್ ಮಹಾಸ್ವಾಮೀಜಿಯವರು ಸುದೀರ್ಘವಾಗಿ ಎಲ್ಲ ವಿಚಾರವನ್ನ ಇವತ್ತೊಂದು ಸಹ ನಮ್ಮ ಮುಂದಿಟ್ಟಿದ್ದಾರೆ. ಇವತ್ತು ನಾನು ಬಸವ ಜನ್ಮಭೂಮಿಯಿಂದ ಬಂದಂತವನವರು, ವಿಜಯಪುರದಿಂದ. ಪಕ್ಕದಾಗ ಮಹಾರಾಷ್ಟ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನಿಸಿದಂತದ್ದು. ಬುದ್ಧ ಬಸವ ಅಂಬೇಡ್ಕರರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟುಕೊಂಡಂತವನು. ಇವತ್ತು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಏನು ಅನುಭವ ಮಂಟಪದ ಮೂಲಕ ಏನು ಪ್ರತಿಪಾದನೆಯನ್ನ ಮಾಡಿದರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲಿ ಶ್ರೇಷ್ಠವಾದ ಸಂವಿಧಾನದ ಮೂಲಕ ಅದನ್ನ ಹೇಳಿದಂತವರು. ಹೀಗಾಗಿ ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ, ಬಸವಣ್ಣನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ಕಣ್ಣುಗಳಿದ್ದಂಗೆ ಅಂತೇಳಿ. ಇವತ್ತು ಈ ಒಳ ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಎಲ್ಲರೂ ಕೂಡ ಆಗಿದಾವೆ. ನಾಳೆ 27ನೇ ತಾರೀಕಿಗೆ ಕ್ಯಾಬಿನೆಟ್ ಸಭೆನೂ ಕೂಡ ಇದೆ, ಸಂಪುಟ ಸಭೆನೂ ಕೂಡ ಇದೆ. ವಿಶೇಷವಾಗಿ ಇದನ್ನು ಚರ್ಚೆ ಮಾಡಲಿಕ್ಕೆ ಒಂದು ವಿಚಾರವನ್ನು ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಯಾರಿಗೂ ಕೂಡ ಅನ್ಯಾಯವನ್ನ ಮಾಡುವುದಿಲ್ಲ ಅನ್ನುವುದು ಮಾತನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಯಾರಾದ್ರೆ ಅದು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಅದನ್ನ ತಾವು ನೆನಪಿಟ್ಕೊಳ್ಬೇಕಾಗಿರುವಂತಹದ್ದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು
ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇವತ್ತು ದಲಿತ ಸಮುದಾಯಗಳಿಗೆ ಏಳಿಗೆಗಾಗಿ ಇವತ್ತು ಕಾನೂನನ್ನು ತಂದು ಇವತ್ತು ಪ್ರತಿ ಇಲಾಖೆಯಲ್ಲಿ 24% ಇವತ್ತು ಸಹ ಮೀಸಲಾತಿಯನ್ನು ಒದಗಿಸಿದಂತವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಸಂದರ್ಭ ಹೇಳಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಾನು ಹೇಳ್ತೀನಿ ಕೇಳಿ, ಇವತ್ತು ನೀವು ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಸಮಾಜ ಕಲ್ಯಾಣ ಸಚಿವರು ಡಾಕ್ಟರ್ ಮಹದೇವಪ್ಪ ಅವರು ಇದ್ದಾರೆ. ನಮ್ಮ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾರೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಇವರೆಲ್ಲರೂ ಇದ್ಕೊಂಡು ನೀವು ಆತಂಕ ಪಡುವಂತ ಅವಶ್ಯಕತೆ ಎಳ್ಳಷ್ಟೂ ಇಲ್ಲ. ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ನಾವು ಯಾವುದೇ ಪೂಜ್ಯ ಶ್ರೀಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಆತುರವಾದಂತ ನಿರ್ಧಾರಗಳನ್ನ ನಮ್ಮ ಸರ್ಕಾರ ತೆಗೆದುಕೊಳ್ಳುವುದಿಲ್ಲ. ನಿಮ್ಮೆಲ್ಲ ಏನೇನನ್ನು ತಾವು ಹೇಳಿದಿರಿ ಎಲ್ಲಾ ವಿಚಾರಗಳನ್ನ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತೀವಿ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದೀವಿ, ಮುಖ್ಯಮಂತ್ರಿಗಳ ಜೊತೆ ಹೇಳ್ತೀವಿ. ಮುಖ್ಯಮಂತ್ರಿಗಳಿಗೂ ಕೂಡ ಎಲ್ಲಾ ವಿಚಾರಗಳು ಗೊತ್ತಿರ್ತಾವೆ. ತಾವು ಅನೇಕರು ನಮಗೆ ಭೇಟಿ ಆಗಿ ಅವರಿಗೆ ಮನವರಿಕೆ ಮಾಡಿಕೊಡಕ್ಕೂ ಕೂಡ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ. ನಿಶ್ಚಿತವಾಗಿಯೂ 27ನೇ ತಾರೀಕಿಗಿಂತ ಮುಂಚಿತಗೆ ತಾವು ಎಲ್ಲರೂ ಕೂಡ ಬಂದು ಮುಖ್ಯಮಂತ್ರಿಗಳಿಗೆ ಸವಿಸ್ತಾರವಾಗಿ ನಮಗೇನು ಹೇಳಿದ್ರಿ ಆ ವಿಚಾರಗಳನ್ನ ಹೇಳುವಂತ ಕೆಲಸವನ್ನು ಕೂಡ ಮಾಡಿಕೊಳ್ಳುವಂತ ಜವಾಬ್ದಾರಿ ಇವತ್ತು ನಾನು ಕೂಡ ಬರ್ತೇನೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿ, ಇವತ್ತು ಯಾರು ಆತಂಕ ಪಡ್ಕೊಳಕ್ ಹೋಗಬೇಡಿ. ಯಾರಿಗೂ ನಾವು ನಿಮಗೆ ಅನ್ವಯ ಮಾಡಕ್ ಹೋಗುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಪ್ರಪಂಚಕ್ಕೆ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನ ಕೊಟ್ಟಂತವ್ರು. ಆ ಸಮುದಾಯಕ್ಕೆ ಅನ್ಯಾಯ ಆಗ್ಲಿಕ್ಕೆ ಯಾರು ಕೂಡ ಬಿಡುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಹಳ ಸ್ಪಷ್ಟವಾಗಿ ಇವತ್ತು ನಿಮಗೆ ಹೇಳ್ತೇನೆ. ಇವತ್ತು ಬರ್ತಾರೆ ಮುಖ್ಯಮಂತ್ರಿ ಬರ್ತಾರೆ. ದಯಮಾಡಿ ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಅವ್ರು ಕರ್ಕೊಂಡು ಬರ್ಲಿಕ್ಕೆ ಖಂಡಿತ ಮಾತಾಡ್ತಾರೆ. ಕೂತ್ಕೊಳ್ಳಿ. ಈಗ ಆಗ್ಲಿ, ನೀವು ಹೇಳಿದಂತ ಎಲ್ಲಾ ವಿಚಾರಗಳು ಪರಮ ಪೂಜ್ಯ ಶ್ರೀಗಳು ಹೇಳಿದಂತ ಎಲ್ಲಾ ವಿಚಾರವನ್ನು ಕೇಳಿದ್ದೀನಿ. ಮನವಿಯೂ ಕೂಡ ಕೊಟ್ಟಿದ್ದಾರೆ. ಆ ಮನವಿಯನ್ನು ಕೂಡ ಈಗ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಇವತ್ತು ಸಹ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಪೂಜ್ಯ ಶ್ರೀಗಳು ಏನು ಕೊಟ್ಟಿರಂತ ಮನವಿ, ನಿಮ್ಮ ಮನವಿ ಏನಿದೆ ಅದನ್ನು ಮುಟ್ಟಿಸುವ ಮೂಲಕ ನಿಮಗೆ ಅವ್ರ ಜೊತೆ ಚರ್ಚೆ ಮಾಡ್ಲಿಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟು 27ನೇ ತಾರೀಕಿಗೆ ಇವತ್ತು ಸೂಕ್ತವಾದಂತ ನಿರ್ಧಾರವನ್ನು ಇವತ್ತು ನಾವು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ಮುಖ್ಯಮಂತ್ರಿಗಳು ಬರಬೇಕು. ದಯಮಾಡಿ ಮುಖ್ಯಮಂತ್ರಿಗಳು ಬರಬೇಕು. ಆ ಒಂದು ನಿರ್ಧಾರವನ್ನು ನಾವು ಮಾಡೋಣ. ಓಕೆ ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂರಿ. ಮುಖ್ಯಮಂತ್ರಿ ಬರಬೇಕು, ಈ ಜಾಗಕ್ಕೆ ಅವ್ರು ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಇದೆ. ಇವತ್ತು ತಮ್ಮ ಮನವಿಗಳಿದ್ದಾವೆ. ಆ ಮನವಿಗಳಲ್ಲಿ ಇವತ್ತು ಸಹ ನೋಡಪ್ಪ, ನೀವು ಮಾತಾಡಕ್ ಬಿಡ್ಲಿಕ್ಕೆ ಹೆಂಗಪ್ಪ? ಮಾತಾಡ್ಲಿ, ಸಚಿವರು ಮಾತಾಡ್ಲಿ ರೀ ಪ್ಲೀಸ್. ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ಹಿಂಗ್ಯಾಕೆ ಮಾತಾಡ್ತೀರ ನೀವು? ಸಚಿವರು ಮಾತಾಡ್ಲಿ, ಕೂತ್ಕೊಳ್ಳಿ. ಮಾತಾಡ್ಲಿಕ್ಕೆ ಕೋರಿ ಬರ್ತಾರೆ. ಕೂತ್ಕೊಳ್ಳಿ. ಅವ್ರು ಮಾತಾಡ್ಲಿ, ಕೂತ್ಕೊಳ್ಳಿ. ಈಗ ನಾವು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಯಾವುದು ಕೂಡ ಆತಂಕ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಇವತ್ತು ಎಲ್ಲರೂ ಕೂಡ ತಿಳಿಸಿದ್ದಾರೆ. ಹೀಗಾಗಿ ನೀವು ಯಾಕೆ ಆತಂಕ ಪಡ್ತೀರಿ? ನಮ್ಮ ಆಲ್ಗೂರವ್ರು ಇಲ್ಲೇ ಕೂತಾರಿಲ್ಲ ನಮ್ಮವರು. ಈಗ ಅದಕ್ಕೆ ತಮ್ಮ ಒತ್ತಾಯ, ಈಗ ನಾನು ನೇರವಾಗಿ ಬರ್ತೀನಿ. ಶ್ರೀಗಳು ಈಗಾಗಲೇ ಹೇಳಿದ್ದಾರೆ 27ನೇ ತಾರೀಕಿಗೆ ಯೋಗ್ಯವಾದಂತಹ ನಿರ್ಧಾರ ತೆಗೆದುಕೊಳ್ಳುವಂತ ಹೇಳಿದ್ದಾರೆ. ಆ ಯೋಗ್ಯವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಪೂಜ್ಯ ಶ್ರೀಗಳನ್ನ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸುವ ಮೂಲಕ ಅವರಿಗೆ ಮನವರಿಕೆ ಮಾಡಿಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತೀವಿ. ದಯಮಾಡಿ 1 ನಿಮಿಷ ಕೂತ್ಕೊಳ್ಳಿ. ಇಲ್ಲಿ ಬರಬೇಕು.